ಹೋದ್ನ ಅರುಣ? ಇಲ್ಲ ಇನ್ನೂ ಹೋಗಿಲ್ಲ, ರೆಡಿ ಆಯ್ತು ಕಣತೆ. ಕವಿತೆ ಊಟ ಮಾಡ್ದ? ನೀನು ಊಟ ಮಾಡ್ದ ಸೌಮ್ಯ? ಹ್ಞೂ ಊಟ ಮಾಡ್ದೋತೆ. ನೀವೆಲ್ಲ ಹೊಂಟೋಗಿದ್ರಿ? ಅಯ್ಯೋ ನನ್ನ ಆ ಕಾಲವತ್ತ ಕರ್ಮೆತ್ತಕ್ಕೆ ಹೋಗಿದ್ನ, ಅಲ್ಲೇ ಕೂತಿದೆ. ಏನು ಮಾರೋಬಿಡ್ನಿಲ್ಲ. ಸಾಸೆ ಏನೋ ಇಡ್ಲಿ ಮಾಡಿ ತರಕಾರಿ ಗೊಜ್ಜು ಮಾಡಿತ್ತಂತೆ, ಹಾಕೊಡ್ತು. ತಕೊಳ್ಳಿ ತಿನ್ನಿ 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 ಅಂದ್ಕೊಂಡು ಅದಕ್ಕೆ ಹಂಗೆ ತಿಂತ ಕುಂತಿದೆ ಕಣವ. ನಗಟ್ಲು ಕಳಿಸ್ನೇ ಇಲ್ಲ ತಗೆ, ಅದಕ್ಕೆ ತಿನ್ಕ ಹೋಗೋದ ಅಂದ್ಕೊಂಡು ಹಂಗೆ ಸುಮ್ಮನೆ ಅದೇ. ಅವ್ವ ಫೋನ್ ಮಾಡಿತ್ತು ಕಣತೆ, ಬಾ ಅಂದ್ಬಿಟ್ಟು ಹೋಗವ ನಿನ್ನ ಗಂಡನ ಕೇಳ್ಕೊಂಡು. ಅವರು ಕೆಲಸ ಅದೇ ನೀನೇ ಹೋಗು ಅಂತಾರೆ. ನಾನು ಬಸ್ಸಲ್ಲಿ ಹೆಂಗೆ ಹೋಗೋದು ಒಬ್ಳೆ ಅಂದ್ಕೊಂಡು ಮತ್ತೆ ಹೆಂಗೆ ಮಾಡಿಯೇ. ಅದಕ್ಕೆ ಬನ್ನಿ ಓಟ್ ಬರೋಕ್ಕಾಯ್ತದೆ. ನಮಗೆಲ್ಲ ಹೊಲ್ತಾವ ಕೆಲಸ ಕಣ್ಮಗ. ಇವು ಶುಂಠಿಗೆ ಹೊಲ್ದ ಕಳೆಯ ಒಸಿ ಕಳೆ ಬಂದು ಕೂತಿಲ್ಲ. ಎಲ್ಲನೂ ಕೀಳಿಸ್ಬೇಕು. ಅವರು ನಾನು ಹಸಕ್ಕೂ ಹೆಂಗಸ್ರುಗಳ್ಗೆ ಹೇಳೋನೆ. ಅವ್ರ ಜೊತೆಗೆ ಈಗ ಅವ್ರನ್ನೇ ಬಿಟ್ಟುಟ್ರೆ ಕದ್ದಾಡ್ತಾರೆ ಹೊಲ್ದಲ್ಲಿ ಕೆಲಸ ಮಾಡೋಕ್ಕಿಲ್ಲ. ನಾವಾರಿದ್ರೆ ಜೊತೆಲಿದ್ರೆ ನಾವು ಸರಿ ಆಯ್ತದೆ. ಅದಕ್ಕೆ ನೋಡ ಸುಮ್ಕಿರು. ಈಗ ಭಾನುವಾರದಕ್ಕೆಲ್ಲ ಮುಗ್ದೋದ್ರೆ ಭಾನುವಾರ ಹೋಗೋದ, ಇಲ್ಲ ಆಚೆ ಹೊಲ್ತಾವು ಕೀಳಿಸ್ಬಿಟ್ಟು ಅಮ್ಮಾಯಿ ಮಾಡ್ಬಿಟ್ಟು ಹೋಗೋದ ಅಂದರೆ ಬರೋ ಭಾನುವಾರ ಕೆಂತಿಸ್ಕೊಂಡು ಹೋಗೋದ. ಬೇಕಾದ್ರೆ ಒಂದು 2 ದಿವಸ ಇದ್ಬಿಟ್ಟು ಬರೋದ, ಸೋಮೇಲಿ ಇರ್ತದಲ್ಲ. ಸರಿ ಆಯ್ತು ಆಯಿತು, ಹೋಲಿ ಬಿಡಿ, ನಾನು ಬೇಡ ಅಂದನ. ಓಟ್ ಬರಲಿ ಬಿಡಿ. ಅವ್ವ ಎಲ್ಲೋಗಿದ್ರಿ? ಅಯ್ಯೋ ಕಲವತ್ತಂಡೆ ಮೇಯ್ತಾ ಕೂತಿದೆ ಕಣ್ಮಗ. ಏನೋ ನಾಷ್ಟ ಮಾಡ್ತೀವಿ, ಕುತ್ಕೋ ಅನ್ಕೊಂಡು ಏನೋ ಪಾಟಿ ಹಿಂಸೆ ಮಾಡ್ಕೊಂಡು ಕುಣಿಸ್ಕೊಂಡ್ರು. ಹೌದಾ? ಸರಿ ಅವ್ವ ಆಯಿತು, ನಂಗೆ ಡ್ಯೂಟಿ ಟೈಮ್ ಆಗುತ್ತೆ. ಸೌಮ್ಯ ನಾನು ಓಡ್ಲಾ ಮತ್ತೆ? ಊಟ ತಗೊಂಡೋಗಲ್ವಾ? ಬೇಡ ಬೇಡ, ಇವತ್ತು ನಾನು ಅಲ್ಲೇ ತಿನ್ಕೊಳ್ತೀನಿ. ಇಲ್ಲ ಹೋಟ್ಲು ಅಂತ ಅದು ಏನಾರು ತಿಂದಿಯೇ? ಹೋಟ್ಲಲ್ಲಿ ತಿನ್ಬೇಡ್ದು, ಹಂಗೆ ಗ್ಯಾಸ್ ಸಿಕ್ಕಾಯ್ತದೆ. ಅಡುಗೆ ಮಾಡಿರಕ್ಕಿವ ತಗೊಂಡು ಹೋಗು, ಏನಂತೆ ನಾಚಿಕೆ ನಿನಗೆ? ಊಟ ತಗೊಂಡು ಹೋಗಕ್ಕುವೆ? ಅಯ್ಯೋ ಆ ಥರ ಇಲ್ಲವಾ, ನಮ್ಮ ಫ್ರೆಂಡ್ಸ್ಗಳು ನಾವು ಕೆಲಸ ಮಾಡೋ ಜೊತೆ ಕೆಲಸ ಮಾಡ್ತಾರಲ್ಲ, ಅವರೆಲ್ಲ ಲಂಚ್ಗೆ ಅಂತ ಮಾತಾಡ್ಕೊಂಡಿರ್ತೀವಿ. ಅದಕ್ಕಷ್ಟೇ ಡೈಲಿ ತಗೊಂಡು ಹೋಗ್ತಿರ್ಲಿಲ್ವ ನಾನು? ನನಗೆ ಮನೆ ಊಟನೇ ಇಷ್ಟ. ಸರಿ ಆಯಿತು, ಹೋಗಿ ಪಪ್ಪ ಮತ್ತೆ. ಸರಿ ಬರ್ತೀವಿ ಅದಕ್ಕೆ. ಹೋಗಿ ಬನ್ನಿ ಆಯಿತು. ಇದು ಬಿಸಿಲು ಚೆನ್ನಾಗದೆ, ಒಂದಿಷ್ಟು ಹಪ್ಳನಾರು ಮಾಡಿ ಮಡಿಕಳಿಬ್ರವ ಹಪ್ಳವ. ಸರಿ ಆಯಿತು ಬಿಡಿ. ಈಗೇನಂತೆ ಅಕ್ಕಿ ತೊಳ್ದಾಗ ಹಾರಕನ? ಅಕ್ಕಿ ತೊಳೆದ್ಬಿಟ್ಟು ಅಚ್ಚುಕಟ್ಟಾಗಿ ಹಾರ ಹಾಕ್ಬಿಡು. ನಳ್ಳಲ್ಲೇ ಒಣಗಿಸ್ಕೊ. ಇದು ಬಿಸಿಲಲ್ಲಿ ಒಣಗೋರು ಹಪ್ಳ ಒಂಥರ ಇದಂಗೆ ಆಯ್ತವೆ. ನಳ್ಳಲ್ಲೇ ತೊಳೆದ್ಬಿಟ್ಟು ಹಾರ ಹಾಕ್ಬಿಡು. ನಳ್ಳೆ ಒಂದು ರೂಮಲ್ಲಿ ಒಂದು ಲುಂಗಿ ಹಾಸ್ಬಿಟ್ಟು, ಒಂದು ಚಾಪೆ ಹಾಸ್ಬಿಟ್ಟು, ಅದ್ರ ಮೇಲೆ ಒಂದು ಲುಂಗಿ ಹಾಸ್ಬಿಟ್ಟು ಮೇಕೆ ಅಕ್ಕಿ ಹಾರಾಕು. ಹಾರಲಿ ಒಂದು 2 ದಿವಸ ಹಾಲಿ ಬೇಕಾರೆ. ಆಮೇಲೆ ಬುಡ್ಸ್ಕೊ ಬಂದಮೇಲೆ ಮಾಡ್ಕೊಂಡು ಹಪ್ಳ ಮಾಡಿ ಟೆರೆಸ್ ಮೇಲೆ ಹಾಕಿದ್ರೆ ಒಂದ್ಗಳ್ಗೆ ಹಾಕತ್ತವಂತೆ ಅವೇನು. ಹೆಚ್ಚಾಗಿ ಮಾಡಿ ನಿಮ್ಮ ಮನೆಗೆ, ಕವಿತಾ ಮನೆಗೆ, ಎಲ್ಲರ ಮನೆಗೂ ಹಾಲಿ ಹೊಸಿ ತಗೊಂಡು ಕೊಟ್ಬಿಟ್ಟು ಬರೀವ್ರಂತೆ. ಹೆಂಗೂ ಹೋಗ್ಬೇಕು ಅಂತ ಅವಳ ಕವಿತಾ, ಹೋಗಕ್ಕೆ ತಗೊಂಡು ಕೊಟ್ಬಿಟ್ಟು ಬರ್ತೀವಂತೆ. ಸರಿ ಅತ್ತೆ ಆಯಿತು. ಅಕ್ಕಿ ಎಷ್ಟು ತೊಳ್ದಕ್ಕನೆ? ತೊಳ್ದಕ್ಕ ಒಂದು 6-7 ಸರ್ನೇ ಬೇಕನ. ಒಂದು 10 ಸೇರ್ಕೊಂಡ್ಲು ಆಯ್ತದೆ. ಬೇಕಾದ್ರೆ 2 ಟ್ರಿಪ್ ಮಾಡ್ಕೊಳಕೈತದೆ ಮಗ. ಒಂದು ಟ್ರಿಪ್ ಮಾಡೋಕ್ಕಾಗ್ದರೆ ಬೋರ್ ಆಗ್ಬಿಡ್ತದೆ. ಒಂದು ಟ್ರಿಪ್ ಮಾಡೋಕ್ಕಾಗ್ದರೆ 2 ಟ್ರಿಪ್ ಮಾಡ್ಕೊಳಕೈತದೆ. ಒಂದು ಕೆಲಸ ಮಾಡು, 10 ಸೇರ ಉನಿ ಹಾಕ್ಬಿಡು. ಉನಿ ಹಾಕ್ಕೊತೀನಿ, ತೊಳ್ದು ಹಾರಾಕ್ಬಿಡು. ಹಾರಾಕ್ಬಿಟ್ಟು ಬುಡ್ಸೋದ ಸಿಟ್ಟ 10 ಸೇರ್ನೂ ಬೇಕಾದ್ರೆ 2 ದಿವಸ ಕಲ್ಸ್ಕೊಂಡು ಮಾಡ್ಕೊಳಕೈತದೆ. ಸರಿಯಾ? ಸರಿ ಅತ್ತೆ ಆಯಿತು. ಈಗ ಒಳ್ಳೆ ಬಿಸಿಲು ಚೆನ್ನಾಗದೆ, ಇನ್ನು ಮಳೆಗಾಲ ಬತ್ತ ಮಾಡ್ಕೊಳಕೈತಿಲ್ಲ. ಹಪ್ಳವ ಮಾಡೋರು ಈಗ ಮಾಡಬೇಕು. ಸರಿ ಅತ್ತೆ ಆಯಿತು, ಮಾಡದ. ಬರೋಕೆ ಕೇಳ್ಬೇಕಾರೆ ನಿಮ್ಮ ಹೂನು ಬರೋಕೆ ಕೇಳವ. ಇನ್ನು ನಾಗಕ್ಕಂತೂ ಬರೋಕ್ಕಾಗಿಲ್ಲ, ಸೊಸೆ ಕೆಲ್ಸಕ್ಕೆ ಹೋಯ್ತದೆ. ಜಾನ್ಕಿನಾರು ಬರೋಕೆ ಕೇಳು, ಮಾಡ್ಕೊಳಕೈತಿಲ್ಲ ಹಪ್ಳವ. ಬೇಕಾದ್ರೆ ಮಾಡ್ಕೊಂಡು ತಗೊಂಡು ಹೋಗ್ಲಂತೆ. ಈಗೇನು ಹೊಸ ಸೊಸೆ ಇಲ್ವಾ ಮಾಡ್ಕೊತದೆ? ಅಯ್ಯೋ ಅದು ಹೆಂಗೆ ಮಾಡೋದಲ್ಲಿ ಮಗ ಅವಳು ಸುಮ್ಕಿರಕ್ಕಿಲ್ವಲ್ಲ. ಮಗ ಹೇಳ್ತಾಳೆ ಉಣ್ಬಿಟ್ಟು ಇರಕ್ಕಿಲ್ಲ. ಕರ್ಕ ಬರೋದು ರಜತನೀಗ. ಮಾಡು ಪೂರ ಮಾಡೀಗ, ಬರಲಿ ಮಾಡು. ಸರಿ ಅತ್ತೆ ಮಾಡ್ತೀನಿ. ಹಲೋ ಹಲೋ, ಸೌಮ್ಯ ಹೇಳವ, ಚೆನ್ನಾಗಿದ್ಯಾ? ಕಣವ ಚೆನ್ನಾಗಿ. ನೀನು? ನಾನು ಚೆನ್ನಾಗಿದ್ದೀನಿ ಕಣವ. ಏನು ಮಾಡ್ತಾ ಇದ್ದಿ? ಏನಿಲ್ಲ, ಮನೇಲೆ ಇವನಿ ಇರು, ಅತ್ತೆ ಕೊಡ್ತೀನಿ ಮಾತಾಡ್ಬೇಕಂತೆ. ಅತ್ತೆ ತಗೊಳ್ಳಿ. ಹಲೋ, ಅದಕ್ಕೆ ಹೇಳ್ರಕ್ಕೆ ಚೆನ್ನಾಗಿದ್ದಾರಾ? ಕಣವ ನಾವು ಚೆನ್ನಾಗಿವಿ. ಊರ ಕಡೆಗೆ ಬರಬೇಕು, ನಮ್ಗೆ ನೋಡಬೇಕು, ನಾವು ಏನು ಜ್ಞಾನಿಲ್ವಲ್ಲ. ಸರಿ ಕಣತ್ಗೆ, ಯಾಕೆ ನೀವು ಬರಬಾರ್ದು ಅಂತ ಇದ್ದದ? ಬನ್ನಿ. ಈ ಕೆಲಸ ಕಣತ್ಗೆ ಮೆಣಸ್ಕಾಯಿ ನಡೆಸ್ತೋ ಕೆಲಸ ಇತ್ತು, ಬರೋದ ಅಂತ ಅನ್ಕೊಂಡಿದ್ದೆ. ನಾನು ವಾರ ಬಿಟ್ಕೊ ಬರ್ತೀನಿ. ಈ ಕೆಲಸ ಎಲ್ಲ ಮುಗ್ದದೆ ಅಂತೀಯಲ್ಲ, ಬಾ ಮತ್ತೆ. ಏನು ಕೆಲಸ ಈಗ? ಅಯ್ಯೋ ಸಿಯ ಕೆಲಸ ಅದಕ್ಕತ್ತೆ ಬರ್ತೀನಿ. ಸರಿ ಆಯಿತು. ಅದು ಯಾವಾಗ ಬಂದು ಬಾ. ಹುಸಿಯ ಹಪ್ಳ ಮಾಡ್ಕೊಳಕೈತದೆ. ಓಹೋ, ಹಪ್ಳ ಮಾಡ್ಕೊಳಕತ್ಗೆ. ಸರಿ ಆಯಿತು, ಬರ್ತೀನಿ ಬಿಡಿ. ಅದಕ್ಕೆ ಹಪ್ಳ ಮಾಡ್ಕೊಳ್ಳದ ಫೋನ್ ಮಾಡವ ನಿಮ್ಮ ಅವ್ವನಿಗೆ. ಫೋನ್ ಮಾಡಂಗೆ ಅನ್ನು ಬರಲಿ ಅಂದ್ಬಿಟ್ಟಂಗೆ ಅಂದೆ. ಅದಕ್ಕೆ ಫೋನ್ ಮಾಡೋಳೆ. ಇನ್ನೇನು ಚೆನ್ನಾಗಿದ್ದದ ಐಕ್ಳು ನಿಮ್ಮ ಸೊಸೆ ಅಲ್ಲವ? ಹೆಂಗಿದ್ದಾನ ಅವನು ರಾಮು? ಚೆನ್ನಾಗಾರೆ ಕಣಕ್ಕೆ. ಹೊಲ್ತಕ್ಕೆ ಹೋಗೋರೆ, ಹೊಲ್ತಕ್ಕೆ ಹೋಗಿ ಬರ್ತೀನಿ ಅಂದ್ಕೊಂಡು ಹೋದ್ರು ಅವರು. ಇವಳು ಒಲೆ ಕಸವಳೆ ಅಡುಗೆ ಮಾಡ್ತಾಯಿದ್ದಾಳೇನೋ. ಇವು ಮಗ ಇಲ್ಲ ಯಾಕೆ? ಎಲ್ಗೋಯ್ತು? ಅಯ್ಯೋ ಅದೇ ಅವರೇ ನಮ್ಮ ಅನಜ್ಜನ ತಮ್ಮನ ಇರ್ತೀನಿ ಬಂದಿದ್ರು.
ಏನು ಮಾಡಿದ್ರು ಗುಡ್ನಿಲಕ್ಕನಕ್ಕೆ ಕರ್ಕೊಂಡು ಹೋಗೋ ಗಂಟವೆ ಕಳಿಸಿ ಕರ್ಕೊಂಡು ಹೋಯ್ತೀವಿ ಅಂದ್ಕೊಂಡು ನೆನೆ ದಿವಸ ಮೊನ್ನೆ ದಿವಸ ಬಂದಿದ್ದವರು ನೆನ್ನೆ ಸಂಡೆ ಗಂಟು ಇದ್ದು ಊಟ ಗೀಟ ಎಲ್ಲ ಮಾಡ್ಕೊಂಡು ತೊಳ್ಗಿ ಆಮೇಲಿಂದ ಮುಗಿಗೆ ರಜೆ ಅದೆಲ್ಲ ಕಳಿಸ್ಕೊಡಿ ಕರ್ಕೊಂಡು ಹೋಯ್ತೀವಿ ಅಂದ್ಕೊಂಡಂಗೆ ಹೋದ್ರು ಅಲ್ಲಿಗೆ ಹೋಯ್ತಾ ಏನು ಇದಕ್ಕಿದಂಗೆ ಆರೆ ಸುಮಾರು ದಿವಸದಿಂದ ಬಂದಿತ್ತಿಲ್ಲ ಎಲ್ಲದಕ್ಕೆ ಆರೆ ವರ್ಷದ ಮೇಗ್ಲಾಗ ನಿಲ್ವ ಅವ್ರು ಬಂದಿತ್ತಿಲ್ಲ ಅದೇ ಬಂದು ಒಂದ್ಸತಿ ದತ್ತು ಕೊಟ್ಬಿಡಿ ನಾವು ಸಾಕತ್ತೀವಿ ಅಂತ ಕೇಳಿದ್ರಲ್ಲ ನಾವು ಕೊಡೋಕ್ಕಿಲ್ಲ ಅಂತ ಅಂದನಲ್ಲ ಆ ತಾವಿಂದನೂ ಎಲ್ಲೊಂದು ಫೋನು ಇಲ್ಲ ಅಂಥದ್ದು ಇಲ್ಲ ಮತ್ತು ತಿರುಗು ನೋಡು ಇದ್ದಿತ್ತಿಲ್ಲ ಅದೇನು ಯತ್ನೆ ಮಾಡ್ಕೊಂಡ್ರು ಏನೋ ಕಣೆ ಬಂದು ರಜಾ ಅದಲ್ಲ ಹೋಯ್ತೀವಿ ಕಳಿಸ್ಕೊಡಿ ಅಂದ್ಬಿಟ್ಟು ಕೇಳಿದ್ರೆ ಅದಕ್ಕೆ ತಗೆ ನನಗೆ ಕಳ್ಸೋಕ್ಕೆ ಮನಸ್ಸಿಲ್ಲ ನಿಮ್ಮ ತಮ್ಮನೇ ಓಲಿ ಬಿಡುವತ್ತಾಗ ಅವ್ರಿಗೆ ಆಸೆ ಇರಕ್ಕಿಲ್ವ ಹೋಗೊಂದು ವಾರ ಇದ್ಬಿಟ್ಟು ಬರಲಿ ಅಂದ್ಬಿಟ್ಟು ಕಳ್ಸಿದ್ರು ಸರಿ ಬಿಡತ್ತಾಗಿ ಇನ್ನೇನು ಮಾಡಿ ಬಿಡತ್ತಾಗಿ ಇರ್ಬೇಕಲ್ಲ ಅದು ಅಯ್ಯೋ ಅದು ಏನೋ ಕಾಣೆ ನಾನು ಫೋನ್ಗಿನ್ ಮಾಡಕ್ಕೆ ಹೋಗಿಲ್ಲ ಇತ್ತಾಗ ನೆನ್ಪು ಮಾಡ್ಕೊತಾಳೆ ಅಂದ್ಬಿಟ್ಟು ಅದು ಹೆಂಗೆ ಇದು ಮಾಡ್ತಿರೋದು ಕಾಣೆ ಒಟ್ಟಿಗೆ ಹೆಂಗೋ ಅದು ಎಲ್ಲೂ ಹೋಯ್ತಿತ್ತಿಲ್ವಲ್ಲ ಅದಕ್ಕೆ ನನ್ನ ಜಾಗ ತಪ್ಪಂಗೆ ಆರಿ ಅಂದ್ಬಿಟ್ಟು ಹಂಗೆ ಕಳಿಸ್ತೇಕನದಕ್ಕೆ ಇಲ್ಲಿಗೆ ಕಳ್ಸೋಕೈತಿತ್ತಿಲ್ವ ಏನಾರು ಅತ್ತೆ ಒಸಿ ಬೇಜಾರು ಮಾಡ್ಕೊತಿದ್ಲ ಬರೋಕ್ಕಿಲ್ಲ ಅಂತ ಅಂತಲ್ಲ ಅವತ್ತು ಎಂಗೇಜ್ಮೆಂಟ್ಗೆ ಏನೋ ಬಂದಿದ್ದಾಗ ನಾನು ಬರೋಕ್ಕಿಲ್ಲ ಅಂದ್ಲಂತೆ ಈಗ ಹೆಂಗೆ ಹೋಗಿದ್ದದು ಅಯ್ಯೋ ಅದೇ ಜೋಚ್ಕ ಎಲ್ಗೆ ಹೋಯ್ತಿದ್ದಕ್ಕೆ ನಿಮ್ಮ ಗಂಡಂಗೆ ಯಾರು ಹಿಂಸೆ ಮಾಡ್ರು ಹೋಯ್ತಿತ್ತಿಲ್ಲ ಅಲ್ಲಿಗೂ ಒಪ್ಕೊಂಡಿದ್ದೆ ಹೆಚ್ಚೋದು ಅದಕ್ಕೆ ಅಯ್ಯೋ ಹೋಗ್ಲಿ ನೋಡು ಬೆಣ್ಣೆ ಹೋಯ್ತೀನಿ ಅಂದ್ರೆ ಇವ್ರು ಕಳಿಸ್ತೀವಲ್ಲ ಅಂತ ಅನ್ಕೋತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಹೇಳಿ ಬೇಡ ಅಂತಾಳೆ ಅಂದ್ಬಿಟ್ಟು ಅವ್ರ ಮುಂಗಡೆ ಕೇಳ್ದೆ ಓದಿಯವ ಊರಿಗೆ ಅಂತವ ಹೋಯ್ತೀನಿ ಅಂತ ಅಂತು ಇನ್ನೇನು ಮಾಡಂಗಿದೆ ಅದು ಈಗ ಬೆಣ್ಣೆ ಒಪ್ಕೊಳ್ಳೋದೆ ಇವರು ಕಳಿಸ್ತೀವಲ್ಲ ಅಂತ ನಮ್ಮ ಮೇಲೆ ದೂರ್ತಾರೆ ಅಂದ್ಬಿಟ್ಟು ಆಗ ಹೋಗು ಅಂದ್ಬಿಟ್ಟು ಕಳಿಸ್ದೆ ಹಂಗೆ ಅಯ್ಯೋ ದುಡ್ಡು ಬರಲಿ ಸುಮ್ಕಿರೋ ಅವ್ರಿಗೂ ಮಕ್ಕಳಿಲ್ಲ ಅವ್ರಿಗೂ ಮಕ್ಳು ಕಂಡ್ರೆ ಆಸೆ ಸುಮ್ಕಿರೋ ಓಟ್ ಬರ್ಲಂತೆ ಅದಕ್ಕೆ ಕಳಿಸ್ದೆ ಕನ್ನದಕ್ಕೆ ಇನ್ನೇನದಕ್ಕೆ ನಾಷ್ಟ ಆಯ್ತಾ ಆಯಿತು ಕಲಾವತಿ ಅವ್ರನ್ನ ಎತ್ತಕ್ಕೆ ಹೋಗಿದ್ದೆ ಅಲ್ಲೇ ಇಡ್ಲಿನೂ ತರಕಾರಿ ಗೊಜ್ಜು ಮಾಡಿ ಬಂದ್ಬಿಟ್ಟು ಏನು ಮಾಡ್ರು ಬಿಡ್ಲಿಲ್ಲ ಸೊಸೆಗೆ ಹೇಳ್ಬಿಟ್ಟು ಹಾಕಿಸ್ಕೊಟ್ಲು ತಿನ್ಬಿಟ್ಟು ಬಂದೆ ನಾನು ಇವ್ರಿನ್ನೂ ನಾಷ್ಟ ಮಾಡಿದ್ರು ಕಡೆ ಮಾಡಿದಾರ ಕಣೆ ಇಲ್ಲದ ಏನು ಮಾಡ್ಕೊಂಡಿದ್ರು ಕಾಣೆ ಅದಕ್ಕೆ ಹೆಂಗೆ ಮಾಡ್ಬೇಕಂದ್ ಬಿಡು ಒಂದಿಷ್ಟು ಹಪ್ಳ ಗಿಪ್ಳ ಮಾಡ್ಕೊಳಕ್ಕಾಯ್ತದೆ ಅಂದ್ಬಿಟ್ಟು ನೋಡೋದು ತಾಡಕ್ಕೆ ನೋಡದ ಬಂದ್ಬಿಡ್ಲಿ ಮಗ ಬಂದ್ಮೇಲೆ ಕರ್ಕ ಬರ್ತೀನಿ ಸುಮ್ಕಿರಿ ಇನ್ನೂ ಟೈಮ್ ಅದೇ ರಜಾ ಇನ್ನೂ ಸುಮಾರು ಒಂದು 37 ದಿವಸ ಅದೇ ಇನ್ನೂ ಬತ್ತೀವಿ ಸುಮ್ಕಿರೋದಕ್ಕೆ ಆಡ್ಕೊಳಕ್ಕಾಯ್ತದೆ ಸರಿ ಎಷ್ಟಕ್ಕೆ ತೊಳ್ದಾಕದು ತೊಳ್ದಾಕಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಅದಕ್ಕೆ ಸೊಸೈಟಿಗೆ ಅವನೇ ತೊಳ್ದಾಕೊಳಕಿಲ್ವ ಅಯ್ಯೋ ಅವಾದ್ರೇನು ಬೇಡ ಅಂದಿದಾರ ಅವೇ ಆದ್ರೂ ಆಯ್ತದೆ ಅದಕ್ಕೆ ತೊಳ್ದ್ಬಿಟ್ಟು ಒಂದು ಚಾಪೆ ಹಾಸ್ಬಿಟ್ಟು ಪಂಚೆ ಲುಂಗಿ ಹಾಸ್ಬಿಟ್ಟು ಅಕ್ಕಿ ಹಾರಾಕಿ ಕೇಳಿ ನೆಳ್ಳಲ್ಲಿ ಬಿಸಿಲಿಗೆ ಹಾಕ್ಬೇಡಿ ಚೆನ್ನಾಗಿಲ್ಲ ನೆಳ್ಳೆಲ್ಲ ಹಾರಾಕಿ ಮಾಮೂಲಿ ಮಿಲ್ ಮಾಡಿಸಿ ಮಡಗಿರಿ ನೋಡೋದ ಬರ್ತೀನಂತೆ ಸರಿ ಆಯಿತು ಮಿಕ್ಕದ ಅದ್ವಾ ಹಪ್ಳದ್ಕಾರ ಅವು ಇವು ಎಲ್ಲನೂ ಹಾಕಬೋದು ಆಮೇಲೆ ನೋಡಿ ಹೆಂಗೆ ಮಾಡಿರಿ ಅಂತ ಇಲ್ಲ ಅದು ಜೊತೆಗೆ ಬಿಡಿಸ್ಬಿಟ್ಟಿರೋ ಹೆಂಗೆ ಮಾಡಿರಿ ನೋಡೋಕ್ಕೆ ಸರಿ ಆಯಿತು ಕಣ ಹೆಂಗೆ ಮಾಡೋಕ್ಕಾಯ್ತದೆ ಬಾವಾತ ನೀನು ಅಕ್ಕಿ ತೊಳ್ದು ಹಾರಾಕ್ಸಿ ಎಲ್ಲ ರೆಡಿ ಮಾಡಿರ್ತೀನಿ ಸರಿ ಅದಕ್ಕೆ ಆಯಿತು ಬರ್ತೀನಿ ಬಿಡೋದಕ್ಕೆ ಸರಿ ಆಯಿತು ಕಣವ ಸರಿ ಅದಕ್ಕೆ ಆಯಿತು ಮಗ ಚಿನ್ನು ಊಟಕ್ಕೆ ಬರೋಣ ಬೇಡಮ್ಮ ಆಮೇಲೆ ತಿಂತೀನಿ ಹಂಗಂದ್ರೆ ಅದವ ಆಲೆ ಎಷ್ಟೊತ್ತಾಯ್ತು ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಆಲೆ 2:30 3 ಗಂಟೆ ಆಗದೆ ಬೈದ್ದೆ ಇಲ್ಲಿಗೆ ಬರೋಣ ಹೇಳಿಕಬತ್ತೀನಿ ಅಮ್ಮ ಆಮೇಲೆ ಊಟ ಮಾಡ್ತೀನಿ ಬೇಜಾರತ್ತದವ ಇಲ್ಲಿ ಬೇಜಾರತ್ತದ ಇಲ್ಲ ಅತ್ತೆ ಬೇಜಾರೇನು ಆಯ್ಕಿಲ್ಲ ಇಲ್ಲೂ ಚೆನ್ನಾಗೈತೆ ಇಷ್ಟ ಆಯ್ತಾ ಓಹೋ ಏನು ಮಾಡ್ತಾ ಇದ್ದೀರಾ ಅತ್ತೆನೂ ಸೊಸೆನ ಕುತ್ಕೊಂಡು ಬನ್ನಿ ಮಾವ ಏನು ಮಾಡ್ತಿದ್ದೀವ ಏನಿಲ್ಲ ಮಾವ ಕುಂತಿದೆ ಹೋಗು ಟಿವಿ ನೋಡೋ ಒಳಗೆ ಹೋಗು ಟಿವಿ ಹಾಕೊಂಡು ನೋಡೋಗು ಬೇಜಾರದ ಇಲ್ಲಿ ಬೋರ್ ಆದವ ಬೇಜಾರಾಯ್ಕಿಲ್ವ ಅಂತ ಕಣ್ರಿ ನಂಗೆ ಯಾವ ಬೇಜಾರಾಯ್ಕಿಲ್ಲ ಏನೂ ಇಲ್ಲ ಕಣತ್ತೆ ಅಂತವಳೆ ಇಷ್ಟ ಕಂಟ್ಲುವೆ ಆಟ ಆಡ್ತಿದ್ಲು ಬೇಜಾರೇನೋ ಆಯ್ತಲ್ವಂತೆ ಸರಿ ನಗ್ನಗಿತ್ತು ಚೆನ್ನಾಗಿರ್ಬೇಕು ಊಟ ಉಣ್ಬೇಕು ಟೈಮ್ಗೆ ಸರಿಯಾ ಇಲ್ಲ ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲ ನಮ್ಗೆ ಬಿಟ್ಟಾರವ ಕರ್ಕೊಂಡೋಗ್ಬಿಟ್ಟು ಸಣ್ಣ ಮಡ್ಕ ಕರ್ಕೊ ಬಂದವ್ರೆ ಅಂತವ ಇಲ್ಲ ಮಾವ ಊಟ ಮಾಡಿದೆ ಅತ್ತೆ ಹಾಕೊಟ್ರು ಸರಿ ಹೋಗಲಿ ಅಂಗಡಿ ತಗೋಬಿಟ್ಟು ನಮ್ಮ ಮಾವ ಕಳಿಸ್ತು ಅಂದ್ಬಿಟ್ಟು ನಿನ್ಗೇನು ಬೇಕು ತಗೊಂಡು ತಿನ್ನೋಕು ನಾನು ಆಮೇಲೆ ಕಾಸು ಕೊಡ್ತೀನಿ ಹೋಗ್ಬಿಟ್ಟು ಸರಿ ಮಾವ ಆಯಿತು ನೋಡಿದ್ರು ಮಾತ್ರವ ನಮ್ಮ ಅಕ್ಕ ನೋಡ್ದಂಗೆ ಆಯ್ತದೆ ಅಲ್ವಾ ಕಂಡ್ರೆ ಅದಕ್ಕೆ ಹೆಂಗೆ ಮೂಗು ಮುಸುಡಿ ಎಲ್ಲ ಅದಕ್ಕೆ ನಿಜವಾಗ್ಲೂ ಅದಕ್ಕೆ ಇದ್ದಿದ್ರೆ ಸಂತೋಷ ಪಡ್ತಿದ್ದೋ ಅಯ್ಯೋ ಏನು ಮಾಡಿ ನಿಜವಾಗ್ಲೂ ನಮ್ಮ ಅಕ್ಕನ ಜೊತೆ ಇರೋಕ್ಕೆ ನಮಗೆ ಅದೃಷ್ಟ ಇಲ್ಲ ಏನು ಮಾಡೋಂಗಿಲ್ಲ
ನಿಜವಾಗ್ಲೂ ಈಗ ಮುಗಿ ನೋಡ್ಬಿಟ್ಟು ಖುಷಿ ಪಡೋಳ ಮಕ್ಕ. ಅಯ್ಯೋ ಏನು ಅಷ್ಟೊಂದು ಇಷ್ಟಪಡೋಳು. ಬಸ್ರಿಲೆ ಹುಟ್ಟೋ ಮಗ ಹೆಂಗೆ ಹುಟ್ಟೋದು, ಹೆಂಗಿದ್ದದೋ ನನ್ನಂಗಿದ್ದದೋ ಭಾವನಂಗಿದ್ದದೋ ಕಾಣಕಲ್ಲ ಮಗ. ಹಂಗೆ ಹಿಂಗೆ ಅಂದ್ಕೊಂಡು ಏನು ಒಸಿ ಮಾತಾಡ್ತಿಲ್ಲ ಅಕ್ಕ. ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಈಗಲೂ ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ. ಆದ್ರೆ ಏನು ಮಾಡಿಯೇ? ಅಯ್ಯೋ ಇನ್ನೇನು ಮಾಡೋಕ್ಕಾಗದ್ರಿ, ಸುಮ್ಮನಿರಿ. ಅದಕ್ಕೆ ಸುದ್ದಿಯ ಎತ್ಬೇಡಿ ಮುಗಿನ ಮುಂದ್ಗಡೆ. ಅವ್ರು ಸುದ್ದಿ ಮಾತಾಡ್ರೆ ಸಾಕು ಸಪ್ಕಾಯ್ತಾಳೆ. ಓ ನನಗೆ ಗೊತ್ತಿಲ್ವಾ, ನಾನು ಯಾಕೆ ಮಾತಾಡಕ್ಕೆ ಹೋಗನೆ? ನನಗೆ ಗೊತ್ತಿಲ್ವ ಹೇಳು? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋಕ್ಕಿಲ್ಲ ಕಣ್ ಸುಮ್ಕಿರು. ಅವಳು ಪಾಪ ಅಮ್ಮನ ನೆನ್ಸ್ಕೊಂಡು ನೆನ್ಪು ಮಾಡ್ದಂಗೆ ಆಕಿರೋ ಅವ್ರ ಅಮ್ಮನ. ಏನೋ ಆ ಬಡ್ಡಿಯದ ನಮ್ಮ ಆ ಬಡ್ಡಿಯದನಾರೇ ಸರಿಯಾಗಿದ್ಬಿಟ್ಟಿದ್ರೆ ಎಲ್ಲ ಸರಿಯಾಗಿರೋದು. ಏನು ಮಾಡಿ ಏನೋ ಪಾಪ ಅತ್ತೆನೋ ಮಾವನು ಇರೋ ಗಂಟ ನೋಡ್ಕೊತಾರೆ. ಅದಾದಮೇಲೆ ಏನು ಗತಿ ಏನು ಪರಿಸ್ಥಿತಿ ಏನು ಈಗಿದ್ದವ್ರಿಗೆ ಇರೋಕ್ಕಿಲ್ಲ. ನಿಜವಾಗ್ಲೂ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಒಟ್ಟು ಚೆನ್ನಾಗಿ ನೋಡ್ಕೊಂಡಾರೆ ಪಾಪ. ನೋಡ್ಕೊಂಡಾರೆ ಪಾಪ. ಏನೇ ಅಲ್ಲಿ ತಂದೆ ತಾಯಿ ಪ್ರೀತಿ ಸಿಕ್ತಂಗೆ ಅದದ. ನಮ್ಮ ಭಾವನ್ಗದು ಯಾವ ಬುದ್ಧಿ ಬಂದದೋ ಏನೋ. ಏನು ಮಾಡಿಯೇ? ಆಯಿತು ಸುಮ್ಮನಿರಿ, ಬೇಜಾರು ಮಾಡ್ಕೋಬೇಡಿ. ಅವ್ರು ಮುಗಿನ ಮುಂದ್ಗಡೆ ಯಾವ ವಿಷಯನೂ ಮಾತಾಡೋದು ಬೇಡ. ಇರೋ ಗಂಟ ಕುಸಿ ನೋಡ್ಕೊಳ್ಳೋದ. ಏನಾರೇ ಅವೇನಿಗೆ ಏನೋ ತರದೇ ಇಲ್ವಲ್ಲ, ಏನಾರೇ ಅಚ್ಚುಕಟ್ಟಾಗಿ ಮಾಡಿ ಇಕ್ಬೋದಾಗಿತ್ತು. ಕಬಾಬ್ ಗಿಬಾಬ್ ಮಾಡ್ಕೊಡ್ತೀನಿ, ಒಂಚೂರು ಕೋಳಿ ಬರ್ತಂದಿರ. ಈಗೇನು ಮಾಡಿಕೊಡು. ಅದನ್ನಾರು ತಿನ್ನಲಿ. ಸಾರ ಸರಿ ತಿನ್ನಕ್ಕಿಲ್ಲ ಅವಳು, ಕಬಾಬ್ನೇ ಮಾಡಿಕೊಡು. ಸರಿ ಕಣ್ರಿ, ಆಯಿತು. ಮತ್ತೆ ಚಿನ್ನು ಫೋನ್ ಮಾಡಿದ್ರಾ? ಅಯ್ಯೋ ಇಲ್ಲ ಕಣವ, ಮಾಡೇ ಇಲ್ಲ. ಸುಮ್ಮನಿರು. ಇತ್ತಾಗ ಅಮ್ರಕಂಡ್ರಳು ನೆನ್ಕೊಂಡಳು ನಮ್ಮನ್ನ ಅಂದ್ಬಿಟ್ಟು ಮಾಡಕ್ಕೆ ಹೋಗಿಲ್ಲ. ಅಯ್ಯೋ ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಳು ಹೇಗೋ. ಒಂದು ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗ್ತಿತ್ತು. ಮಾಡೋಕ್ಕಾಯ್ತದೆ ನೋಡ ಸುಮ್ಕಿರು. ಇನ್ನೇ ಹಂಗೆ ಅನ್ಸ್ಕೊಬಿಟ್ಟಾಳು. ಅವ್ರು ಬೇರೆ 15 ಇರ್ಸ್ಕೊತೀವಿ ಅನ್ಕೊಂಡು ಕರ್ಕೊಬೋಗವ್ರೆ. ಇವಳು ನಮ್ಮ ನೆನ್ಸ್ಕೊಂಡು ಊರಿಗೆ ಹೋಗ್ಬೇಕು ಅಂತ ಹತ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು? ಅದಕ್ಕೆ ಕತೆ ಸುಮ್ಮನೆ ಆಡ್ಬಿಟ್ಟು ಹೊರ್ಗಲ್ಸೋದು ಬೇಡ ಅನ್ಕೊಂಡು ಸುಮ್ಮನೆ ಆಗಿವ್ನಿ. ಬೇಕಾದ್ರೆ ಅತ್ತಿನ ಮಾಡೋರು ಮಾತಾಡೋದ ಅಂತ. ಸರಿ ಅತ್ತೆ, ಆಯಿತು. ಅಡುಗೆ ಆಯ್ತವ? ಆತೆ ಮಾಡ್ತಾಯಿದ್ದೀನಿ. ಸರಿ ಆಯಿತು, ಹೋಗಿ ಮಾಡೋಗು. ಮಾವ ಬರ್ತೀನಿ ಅಂತೂ ಮಾಡೋಗು, ಊಟ ಮಾಡಲಿ. ಸರಿ ಅತ್ತೆ, ಆಯಿತು. ಯಾರ ಜೊತೆ ಮಾತಾಡ್ತೀರಿ ಫೋನಲ್ಲಿ? ಸೋಮ್ಯಾರತ್ತೆ ಫೋನ್ ಮಾಡಿತ್ತು. ಅದೇನೋ ಹಪ್ಳ ಗಿಪ್ಳ ಮಾಡ್ಕೊಳ್ಳೋದ ಬಾ ಅಂತ. ಈಗೆಲ್ಲ ಹೋಗೋದವ, ಕೆಲಸ ಬಿಟ್ಕೊಂಡು ಹೋಗೋದದ. ಅದಕ್ಕೆ ನೋಡ್ತೀನಿ, ಬರ್ತೀನಿ ಸುಮ್ಕಿರಿ ಅಂತ ಅಂದೆ. ಹೋಗೋದಿದ್ರು ಹೋಗಿ ಅತ್ತೆ, ಪರವಾಗಿಲ್ಲ, ನಾನು ಇಲ್ವಾ ನೋಡ್ಕೊಳ್ತೀನಿ. ನೋಡ ಸುಮ್ಕಿರು, ಹೊಲದ ಕೆಲಸ ಮುಗಿಲಿ. ಹಪ್ಳ ಮಾಡೋದ ಅಂತವ್ರೆ, ಮಾಡಿದ್ರೆ ಇಲ್ಗೂ ಕೊಟ್ಟು ಕಳಿಸ್ತಾರೆ. ಹೋಗಿ ಮಾಡ್ತೀನಿ ಅಂತೆ. ಎಲ್ಲ ಸುತ್ತಾಕ ಮಾಡಿದ್ರೆ ಒಂದು ಗಳಿಗಾಯ್ತವೆ. ಸರಿ ಅತ್ತೆ, ಆಯಿತು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಯ್ಯೋ ಹಂಗೂ ಮಗಿನ ಕಳ್ಸೋಕ್ಕೆ ನನಗೆ ಒಪ್ಪಿಗೆನೇ ಇಲ್ಲ. ವನಜನ ಮಗಿನ ರವು ಸತ್ತವಿಂದನೂ ನಿಜವಾಗ್ಲೂ ಆ ಮಗಿನ ಭಾಳ ಪ್ರೀತಿಯಿಂದ ಸಾಕೊಂಡು ನಮಗೊಂದು ಗಳಿಗೂ ಬಿಟ್ಟಿರಕ್ಕಾಯ್ತಿತ್ತಿಲ್ಲ. ಅದನ್ನ ಎಲ್ಲಿಗೂ ಕಳಿಸ್ತಿಲ್ಲ ನಾವು. ಇಲ್ಲಿ ಗಂಟ್ಲುವೆ ಸೋಮ್ಯಾರೂರ್ಗೂ ಹೋಯ್ತಿತ್ತಿಲ್ಲ, ಎಲ್ಲಿಗೂ ಹೋಯ್ತಿತ್ತಿಲ್ಲ. ನಾನು ಬಿಟ್ಬಿಟ್ಟು ಅಲ್ಲಾಡ್ತಿತ್ತಿಲ್ಲ. ಒಂಥರ ಬೇಜಾರು ಆದಂಗೆ ಆಯ್ತದೆ ಬೆಣ್ಣಿಲ್ದವತ್ತಿಗೆ. ಆದರೆ ಏನು ಮಾಡಿರಿ, ಈಗ ನಮ್ಮ ಸ್ವಾರ್ಥಕ್ಕೋಸ್ಕರ ಪಾಪ ಅವ್ರಿಗೂ ಆಸೆ ಇರೋಕ್ಕಿಲ್ವಾ? ಬಾಣ್ತನಕ್ಕೆ ಅಂತ ಕರ್ಕೊ ಹೋದ್ರು ಬಸ್ರಿಲೇ. ಅಯ್ಯೋ ಎಷ್ಟು ಆಸೆಯಾಗಿ ಸೋದ್ರ ಮಾವನಾಗಿ ಆ ಮಗಿನ ನೋಡಬೇಕು, ಮಗಿನ ಕೂತು ಮಾತಾಡಬೇಕು ಅಂತ ಅವನಿಗೆ ಎಷ್ಟು ಆಸೆ ಇದ್ದದು. ನಾವು ಸ್ವಾರ್ಥಿಗಳು ಹಂಗೆ ಲೆಕ್ಕ ಹಾಕೋದು ಅದದ. ಅದಕ್ಕೆ ಹಂಗೂ ನನಗಂತೂ ಕಳ್ಸೋಕ್ಕೆ ಮನಸ್ಸಿಲ್ಲ. ಹೆಂಗಿರೋದು ಬಿಟ್ಬಿಟ್ಟು ಅಂತವ. ಆದರೆ ಏನು ಮಾಡಿರಿ, ಒಂದು ಕಡೆ ಯತ್ನೆ ಮಾಡಿದ್ರೆ ಹೊಟ್ಟೆ ಉರಿತು. ಅದಕ್ಕೆ ಕಳಿಸ್ಕೊಟ್ಟೆ. ಈಗ ನಾನೇನಾದ್ರು ಫೋನ್ ಮಾಡಿದ್ರೆ ಅವೆಣ್ಣು ಇತ್ತಾಗೆ ಬರೋಕೆ ಆಸೆ ಮಾಡ್ಕೊತದೆ ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿಲ್ಲ. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ತಾಯಿ ಒಂಚೂರು ಟೀನಾರು ಮುಡ್ಗವ ಅತ್ತೆ, ಸಕ್ಕರೆ ಖಾಲಿ ಆಗೈತೆ ಬರೋಣ. ಆತೆ ತಗೊಬಂದ್ಬಿಡಿ. ತತ್ತೀನಿ